ಬದುಕಿನಲ್ಲಿ ಎಷ್ಟೇ ಕೆಳಗೆ ಬಿದ್ದರೂ ಮೇಲೆದ್ದು ಹೇಗೆ ಬರಬೇಕು ಅನ್ನೋತಕ್ಕಂಥ ಉದಾಹರಣೆಗೋಸ್ಕರ ಹೀರೋನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ 2 ಗಂಟೆಗೆ ಹೋಗ್ತೀನಿ ಮಾರ್ಕೆಟ್ಗೆ. ಬೆಳಗ್ಗೆ 2 ಗಂಟೆಗೆ ಹೋಗ್ತೀರಾ ಮಾರ್ಕೆಟ್ಗೆ? ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನಮ್ಮ ಸೊಪ್ಪಿನಪ್ಪ ರಾಜಣ್ಣ ಅವ್ರು ಪರಿಚಯ ಮಾಡಿಸ್ತಾ ಇದ್ದೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಯೋಗ ಮಾಸ್ಟ್ರು ಸೊಪ್ಪಿನ ಅಂಗಡಿ ಮುಂದ್ಗಡೆ ವ್ಯಾಪಾರ ಮಾಡ್ತಿದ್ದಾರೆ ಅಂತ. ಬಟ್ ಒಂದು ಆಶ್ಚರ್ಯ ಇದೆ, ಮುಂದೆ ಏನಂತ ತಿಳಿಸ್ತೀವಿ. ಬದುಕಿನಲ್ಲಿ ಎಷ್ಟೇ ಕೆಳಗೆ ಬಿದ್ದರೂ ಮೇಲೆದ್ದು ಹೇಗೆ ಬರಬೇಕು ಅನ್ನೋತಕ್ಕಂಥ ಉದಾಹರಣೆಗೋಸ್ಕರ ಹೀರೋನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಯೋಗ ಕ್ಲಾಸಿಂದ ಬರಬೇಕಾದ್ರೆ ರೆಗ್ಯುಲರಾಗಿ ಪ್ರತಿದಿನ ಇವ್ರು ನೋಡ್ತಾ ಇರ್ತೀನಿ. ಬೇಕಾದಾಗ ಒಳ್ಳೊಳ್ಳೆ ಸೊಪ್ಪುಗಳನ್ನು ತೊಗೊಂಡೋಗ್ತೀನಿ. ಯಾಕೆ ಅಂದರೆ ನಿಮ್ಮ ಹೆಸ್ರು ಹೇಳಿ, ಆಮೇಲೆ ಹೇಳ್ತೀನಿ ಸೀಕ್ರೆಟ್. ಏನು ನಿಮ್ಮ ಹೆಸರು? ಹಂಗೆ ಮಾತಾಡಿ. ರಾಜಣ್ಣ ಅಂತ. ರಾಜಣ್ಣ, ಯಾವ ಊರು? ನಾವು ಮಂಡ್ಯ. ಎಷ್ಟು ವರ್ಷ ಆಯ್ತು ಬೆಂಗ್ಳೂರಿಗೆ ಬಂದು? ನಾವು ಬಂದು 15 ವರ್ಷ ಆಯ್ತು. 15 ವರ್ಷ ಆಯಿತು ಬೆಂಗ್ಳೂರು ಬಂದು. 15 ವರ್ಷದಿಂದ ಏನು ಮಾಡ್ತಿದ್ದೀರಾ? 15 ವರ್ಷದಿಂದ ಮಾಮೂಲಿ ವ್ಯಾಪಾರ ಮಾಡ್ತೀನಿ. ಸೊಪ್ಪಿನ ವ್ಯಾಪಾರ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳೋದು? ಬೆಳಗ್ಗೆ 2 ಗಂಟೆಗೆ ಹೋಗ್ತೀನಿ ಮಾರ್ಕೆಟ್ಗೆ. ಬೆಳಗ್ಗೆ 2 ಗಂಟೆಗೆ ಹೋಗ್ತೀರಾ ಮಾರ್ಕೆಟ್ಗೆ, ಬಂದು ಸೊಪ್ಪಿನ ವ್ಯಾಪಾರ ಮಾಡಿ ಸಂಜೆ ಎಷ್ಟು ಗಂಟೆವರೆಗೂ ಮಾಡ್ತೀರಾ? ಸಾಯಂಕಾಲ 9:30 ನೈಟು ಮಲ್ಕೊತೀರಾ? ಮಲ್ಕತ್ತೀನಿ. ನೋಡಿ, ಬೆಳಗ್ಗೆ 2 ಗಂಟೆಗೆ ಎದ್ದು ಸಂಜೆ 9 ಗಂಟೆ 9:30ವರೆಗೂ ವ್ಯಾಪಾರ ಮಾಡ್ತಾರೆ. ಸೊ ಈಗ ಯಾಕೆ ನಾನು ವಿಡಿಯೋ ಮಾಡಿದೆ ಅಂದರೆ, ಬೆಳಗ್ಗೆ 2 ಗಂಟೆಗೆ ಎದ್ದು ರಾತ್ರಿ 9ವರೆಗೂ ಮಲ್ಕೊಂಡು ಅಷ್ಟೊಂದು ಶ್ರಮಪಟ್ಟು ಮಾಡಬೇಕಾದಾಗ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಮೇಜರ್ ಸರ್ಜರಿ ಆಗುತ್ತೆ, ಬೈಪಾಸ್ ಸರ್ಜರಿ ಆದಮೇಲೆ ಕೂಡ ರಿಕವರಿ ಆಗಿ ಪುನಃ ಸೊಪ್ಪನ್ನು ತಳ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಬದುಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಸಣ್ಣ ಪುಟ್ಟ ಕಾಯಿಲೆ ಬಂದಾಗೆಲ್ಲ ಎದುರು ಬಿಡ್ತೀವಿ, ನಾವು ಜೀವನದಲ್ಲಿ ಏನೋ ಆಗ್ಬಿಡ್ತು ಅಂತ. ಆ ಉದಾಹರಣೆನ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ನಾನು ಇವ್ರನ್ನ ಇಂಟರ್ವ್ಯೂ ಮಾಡಿದೆ. ಈಗ ಆಪ್ರೇಷನ್ಗೆ ಎಷ್ಟು ಖರ್ಚಾಯಿತು? 5ರಿಂದ 6 ಲಕ್ಷ ಖರ್ಚಾಗಿದೆ. 5ರಿಂದ 6 ಲಕ್ಷ BPL ಕಾರ್ಡ್ ಹೋಲ್ಡರ್ ಸೊಪ್ಪನ್ನ ಮಾರ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಖರ್ಚಾಗಿರ್ತಕ್ಕಂಥದ್ದು 5ರಿಂದ 6 ಲಕ್ಷ ರೂಪಾಯಿ ಖರ್ಚಾಗಿದೆ. 6 ಲಕ್ಷ ಖರ್ಚು ಮಾಡಿ ರೆಸ್ಟ್ ತಗೊಂಡು ಆಮೇಲೆ ಪುನಃ ಸೊಪ್ಪಿನ ವ್ಯಾಪಾರ ಮಾಡಿ ಜೀವನ ಮಾಡ್ತಿದ್ದಾರೆ. ಎಷ್ಟು ಜನ ಮಕ್ಕಳು? 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳು. ಮದುವೆ ಮಾಡಿದ್ದೀರಾ? ಏನೇನು ಓದಿದ್ದಾರೆ? ಎಲ್ಲ ಮಾಮೂಲಿ. ಏನು ಓದಾರೆ ನಮ್ಗೆ ಗೊತ್ತಿಲ್ಲ. ನೋಡಿ, ಮಕ್ಳು ಓದಿರೋದೇ ಗೊತ್ತಿಲ್ಲ, ಬಟ್ ನಾನು ಅವಾಗ ತಿಳ್ಕೊಂಡಿದ್ದೀನಿ. ಮಕ್ಕಳು ಇಂಜಿನಿಯರಿಂಗ್ ಮಾಡಿದ್ದಾರೆ, BCom ಮಾಡಿದ್ದಾರೆ, ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದಾರೆ, ವೆಲ್ ಸೆಟಲ್ಡ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರಿಗೆಲ್ಲ ಮಾಡಿ ಮದುವೆ ಮಾಡಿ ಕಳಿಸಿದ್ದಾರೆ. ಆದ್ರೆ ನೋಡಿ, ಹೇಳ್ತಾರೆ ಏನೇನೋ ಓದಾರೆ ಗೊತ್ತಿಲ್ಲ ಅಂತ. ಅರ್ಥ ಆಯ್ತಾ? ಅವ್ರಿಗೆಲ್ಲ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಕಳೆಲ್ಲ ಬರ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವರು ಮನೇಲಿ ಒಂದು ನಾಯಿ ಸಾಕಿದ್ದಾರೆ. ನಾಯಿಗೆ ಎಷ್ಟು ಗೊತ್ತಾ ಖರ್ಚು ಮಾಡೋದು? ತಿಂಗಳಿಗೆ 3,000 ರೂಪಾಯಿ. 3,000 ರೂಪಾಯಿನ ನಾಯಿ ಖರ್ಚು ಮಾಡ್ತಾರೆ ಇವರು. ಆ ನಾಯಿ ಒಂದೊಂದ್ಸಾರಿ ಬರ್ತಾ ಇರುತ್ತೆ. ಸೊ ಈಗ ಹಾರ್ಟ್ ಅಟ್ಯಾಕ್ ಆದಾಗ ಏನನ್ಸ್ತು ನಮ್ಗೆ? ಗಾಡಿ ತಳ್ಳಕ್ ಆಯ್ತಾ ಇರ್ಲಿಲ್ಲ. ಅಷ್ಟು ದೂರ ತಳ್ಳೋದು ನಿಲ್ಸೋದು. ನಮ್ಗೆ ಕೆಂಬು ಸ್ಟಾರ್ಟ್ ಆಯ್ತಾ ಇತ್ತು. ನಾನು ನಮ್ಮ ಅಮ್ಮನಿಗೆ ದಮ್ಮಿತ್ತು ಅಂದ್ಬಿಟ್ಟು ದಮ್ಮು ಸ್ಟಾರ್ಟ್ ಆಗ್ಬಿಟ್ಟೈತಲ್ಲ ನಮ್ಗೆ ಅಂದ್ಬಿಟ್ಟು ತಿಳ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಇದರಲ್ಲಿ ರಾಜರಾಜೇಶ್ವರಿ ಆಸ್ಪತ್ರೆಗೆ ಇದಕ್ಕೆ ಹೋದ, ಮಹಾರಾಜ ಹಾಸ್ಪಿಟ್ಲ್ಗೆ. ಅಲ್ಲಿ ನೀವು ಏನು ಬೇಡ, ಇದಕ್ಕೆ ಹೋಗ್ಬಿಟ್ಟು ಒಂದು ಇದು ಮಾಡಿಸ್ಕೊಬನ್ನಿ, ಕ್ಯಾನ್ ಮಾಡಿಸ್ಕೊಬನ್ನಿ ಅಂದರು. ಆವಾಗ ಇದಕ್ಕೆ ಹೋದ, ಕಣಿವೆಗೆ ಅದು ಕ್ಯಾನ್ ಮಾಡ್ತಾರೆ ನೋಡಿ, ಕಣ್ಮ. ಅಲ್ಲಿಗೆ ಹೋಗಿ ಕ್ಯಾನ್ ಮಾಡಿಸೋದ್ರೊಳಗೆ ಇಲ್ಲಿ ತಂದು ತೋರ್ಸೋದ್ರೊಳಗೆ ನಿಮ್ಗೆ ಒಂದು ಓಲು ಬ್ಲಾಕ್ ಆಗೈತೆ, ನೀವು ಹಾರ್ಟ್ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಹೇಳಿದ್ರು. ಆವಾಗ ನಾವು ಇದಕ್ಕೆ ಜಯದೇವಕ್ಕೆ ಹೋಗಿದ್ದು. ಅಲ್ಲೋಗಿ ಎಲ್ಲಾನು ವಿಚಾರಿಸೋದ್ರೊಳಗೆ, ಇಲ್ಲಪ್ಪ ನಿಮ್ಗೆ ಓಪನ್ ಸರ್ಜರಿನೇ ಮಾಡಬೇಕು, ಇದು ಸ್ಟೆಂಟ್ ಹಾಕಕ್ ಆಗಲ್ಲ ನಿಮಗೆ ಅಂತ ಹೇಳಿ. ಸ್ಟೆಂಟ್ ಹಾಕಕ್ ಆಗಲ್ಲ ಅಂತ ಇಲ್ಲ ಆಗಿರೋದು. ಇಲ್ಲಿಂದ ಇಲ್ಲಿವರೆಗೂ ಆಗಿದೆ. ನೋಡಿ, ಇಲ್ಲಿ ಮಾರ್ಕ್ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಆಗಿದೆ, ಇಲ್ಲಂತ ಆಪರೇಷನ್ ಆಗಿದೆ. ಸೊ ಇವ್ರು ಉಸು ಕಟ್ಟಂಗೆ ಆಗ್ತಾ ಇತ್ತು, ಗಾಡಿ ತಳ್ಳಕ್ಕೆ ಆಗ್ತಾ ಇರಲಿಲ್ಲ. ಏನೋ ಆಸ್ಮಾ ಪ್ರಾಬ್ಲಮ್ಮು, ಏನೋ ಸಮಸ್ಯೆಗಳು ಅಂದ್ಕೊಂಡು ಪಾಪ ಅವ್ರು ಮುಂದಕ್ಕೆ ಆಗ್ತಾಯಿದ್ರು, ಏನೇನೋ ಮಾಡ್ಕೊಂಡು. ಆಮೇಲೆ ಸ್ಕ್ಯಾನ್ ಮಾಡಿಸಿದಾಗೆಲ್ಲ ಗೊತ್ತಾಗಿದೆ. ಸೊ ನಾವು ಬದುಕಿನಲ್ಲಿ ಕೆಲವಾರು ವಿಚಾರಗಳನ್ನು ತಿಳ್ಕೊಬೇಕು ನೋಡಿ. ಸಿಂಪಲ್ ಆಗಿದ್ದರೂ ಕೂಡ ಬದುಕಿಗೆ ಎಷ್ಟು ಶ್ರಮ ಪಡ್ತಾರೆ, ಶ್ರಮ ಪಟ್ಟು ಸಮಸ್ಯೆಗಳು ಬಂದಾಗ ಹೇಗೆ ಮೇಲೆ ಎದ್ದು ಬಂದರು ಅನ್ನೋದಕ್ಕೊಂದು ಉದಾಹರಣೆಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೇನಿಲ್ಲ. ಎಷ್ಟೋ ಸಣ್ಣ ಸಣ್ಣ ಕಾಯಿಲೆಗಳು ನಮಗೆ ಬರ್ತಾ ಇರ್ತವೆ, ಅದಕ್ಕೆಲ್ಲ ಎದುರುಬಿಟ್ಟು ನಾವೇನು ಮಾಡ್ತೀವಿ, ಮಲ್ಕೊಂಡ್ಬಿಡ್ತೀವಿ. ನನಗೆ ಹಾಗಾಗಲ್ಲ ಈಗಾಗಲ್ಲ, ನನ್ನ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಬೈಪಾಸ್ ಸರ್ಜರಿ ಸ್ಟಿಲ್ ಇದನ್ನು ತಳ್ಕೊಂಡು
ವ್ಯಾಪಾರ ಮಾಡಿ ಬದುಕನ್ನ ಸಾಕ್ತಾ ಇದ್ದಾರೆ. 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿಸಿದ್ದಾರೆ. ಇದು ಇನ್ಸ್ಪಿರೇಷನಲ್ ಸ್ಟೋರಿಯಾಗಿ ತಗೊಂಡು ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸಹಜವಾಗಿ ಸ್ವೀಕರಿಸಿ. ಎಲ್ಲರಿಗೂ ಬಂದೇ ಬರುತ್ತೆ, ಹುಟ್ಟಿದ್ದು ಹೇಳಬೇಕು, ಅದು ತುಂಬ ಮುಖ್ಯ. ಇದು ವಾಸ್ತವತೆ ಬೇಕಾಷ್ಟು ಜನ ಇದೆ, ನೋಡಿರ್ತೀರ ನೀವು. ನಾನು ಇಲ್ಲೇ ಓಡಾಡ್ತಿದ್ನಲ್ಲ, ಯೋಗ ಕ್ಲಾಸ್ ಕಂಡಕ್ಟ್ ಮಾಡ್ಕೊಂಡು ಬರಬೇಕಾದ ನೋಡ್ತಾ ಇದ್ದೆ. ಅದಕ್ಕೋಸ್ಕರ ಇವ್ರು ವೀಡಿಯೋ ಮಾಡಬೇಕು ಅನಿಸ್ತು. ರಾಜಣ್ಣವರೇ, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ನಮಸ್ಕಾರ. ಚೆನ್ನಾಗಿ ಸೊಪ್ಪಿನ ವ್ಯಾಪಾರ ಆಗಲಿ. ನಮ್ಗೆ ಒಳ್ಳೊಳ್ಳೆ ಸೊಪ್ಪು ಕೊಡ್ತಾ ಇರಿ. ಓಕೆ, ನಿಜವಾಗಿ ಒಳ್ಳೆ ಸೊಪ್ಪು ಕೊಡ್ತಾರೆ ಗುರುಗಳೇ ಅಂತ. ಆದರೆ ಇನ್ನೊಂದು ಏನು ಗೊತ್ತಾ, ಕನ್ಸೆಷನ್ ಏನು ಕೊಡಲ್ಲ ಅವರು, ಮಾಮೂಲಿ ರೇಟೇ. ಬರೀ ಗುರುಗಳೇ ಚೆನ್ನಾಗಿದೆ ಅಂತಾರೆ, ನೋ ಕನ್ಸೆಷನ್, ಸೇಮ್ ರೇಟ್. ಯಾಕೆ ನಂಗೆ ಚೌಕಾಸಿ ಮಾಡೋಕ್ಕೆ ಬರಲ್ಲ, ಬೇಕಾಷ್ಟು ಸರಿ ನೋಡಿದ್ದೀನಿ. ಕೆಲವು ಹೆಂಗಸರು ಚೌಕಾಸಿ ಮಾಡಿ ತಗೊಂಡೋಗ್ತಾರೆ, ನನಗೆ ಮಾತ್ರ ಸೇಮ್ ರೇಟ್.